ಓಂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಅನುಲೋಮ ಮತ್ತು ವಿಲೋಮ ಪ್ರಾಣಾಯಾಮದ ಅಭ್ಯಾಸವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋಕ್ಕೂ ಮುಂಚೆ ನೀವು ಸುಖಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಂಡು ಕೂಡ ಮಾಡ್ಬೋದು. ಮೊದಲಿಗೆ ನಿಮ್ಮ ಲೆಫ್ಟ್ ಹ್ಯಾಂಡಿಂದ ಚಿನ್ಮುದ್ರವನ್ನು ಇಟ್ಕೊಳ್ಳಿ. ನಿಮ್ಮ ಲೆಫ್ಟ್ ನೀ ಮೇಲ್ಗಡೆ ಮೇಲ್ಮುಖವಾಗಿ ಚಿನ್ಮುದ್ರ ಇರಲಿ. ನಿಮ್ಮ ರೈಟ್ ಹ್ಯಾಂಡಿಂದ ಅನುನಾಸಿಕ ಮುದ್ರ ಅಥವಾ ವಿಷ್ಣು ಮುದ್ರ ಅಂತ ಕೂಡ ಕರೀತಾರೆ. ಓಕೆ, ರೈಟ್ ಸೈಡ್ ತಂಬಿಂದ ನಿಮ್ಮ ರೈಟ್ ಸೈಡ್ ನಾಸಲ್ಸ್ನ ಕ್ಲೋಸ್ ಮಾಡಿ. ಲೆಫ್ಟ್ ಸೈಡ್ ನಾಸಲ್ಸಿಂದ ಇನ್ಹೈಲ್ ಮಾಡ್ತಾ ಉಸಿರನ್ನು ತಗೊಳ್ಳಿ. ರೈಟ್ ಸೈಡಿಂದ ಎಕ್ಸೈಲ್ ಮಾಡಿ. ಅಗೈನ್ ರೈಟ್ ಸೈಡ್ ಎಕ್ಸೈಲ್ ಮಾಡಿದ ತಕ್ಷಣ ರೈಟ್ ಸೈಡಿಂದನೇ ಇನ್ಹೈಲ್ ಮಾಡ್ತಾ ಉಸಿರು ತಗೊಳ್ಳಿ. ಲೆಫ್ಟ್ ಸೈಡ್ ಎಕ್ಸೈಲ್ ಮಾಡಿ. ಅಗೈನ್ ಲೆಫ್ಟ್ ಸೈಡಿಂದನೇ ಇನ್ಹೈಲ್ ಮಾಡಿ. ನೀವು ಯಾವ ಕಡೆ ಉಸಿರನ್ನು ಬಿಡ್ತೀರಾ ಅದೇ ಕಡೆಯಿಂದ ಉಸಿರನ್ನು ದೀರ್ಘವಾಗಿ ತಗೋಬೇಕು. ಇದು ಈಗ ಮಾಡಬೇಕಾದ್ರೆ ಗಾಳಿ ಸಸ್ಯ ಹೊರಗಡೆ ಬರಬಾರ್ದು. ನಿಮಗೆ ಮಾಡಬೇಕಾದ್ರೆ ಜೋರಾಗಿ ಬ್ರೀತ್ ಮಾಡ್ತೀರಾ, ಈ ಥರ ಬ್ರೀತ್ ಹೊರಗಡೆ ಬರಬಾರ್ದು, ನಿಧಾನವಾಗಿರ್ಬೇಕು. ನೀವು ಎಷ್ಟು ನಿಧಾನವಾಗಿ ಮಾಡ್ತೀರಾ ಅಷ್ಟು ತುಂಬ ಬೆನಿಫಿಟ್ ಇರೋದು. ಹೇಗೆ ಅಂತ ಹೇಳಿದ್ರೆ, ಇವಾಗ ಒಂದು ನಾಯಿ ಒಂದು ರೌಂಡ್ ಹೋಗಿ ಬಂದ ತಕ್ಷಣ 1 ನಿಮಿಷಕ್ಕೆ ಎಷ್ಟು ಸಲ ಬ್ರೀತ್ ಮಾಡುತ್ತೆ ಅಂತ ಹೇಳಿದ್ರೆ, ಕನಿಷ್ಠ ಇಲ್ಲ ಅಂತಂದ್ರೆ ಒಂದು 25ರಿಂದ 30 ಸಲ ಬ್ರೀತನ್ನು ಎಕ್ಸಲೇಷನ್ ಮಾಡ್ತಾ ಇರುತ್ತೆ. ಅದು ಎಷ್ಟು ವರ್ಷ ಬದುಕುತ್ತೆ ಅಂತ ಹೇಳಿದ್ರೆ ಒಂದು 15ರಿಂದ 20 ವರ್ಷ ಬದುಕುತ್ತೆ. ಅದಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ 1 ನಿಮಿಷಕ್ಕೆ ಒಂದು 5ರಿಂದ 10 ಬಾರಿ ಉಸಿರಾಟ ಮಾಡುವಂಥದ್ದು ಅಂತಂದರೆ ಆನೆ 1 ನಿಮಿಷಕ್ಕೆ ಏನಿಲ್ಲ ಅಂತಂದ್ರು 5ರಿಂದ 10 ಸಲ ಮಾತ್ರ ಬ್ರೀತ್ ಮಾಡುತ್ತೆ. ಅದು ಎಷ್ಟು ವರ್ಷ ಬದುಕುತ್ತೆ? 150ರಿಂದ 200 ವರ್ಷ ಹತ್ತತ್ರ ಬದುಕುತ್ತೆ. ಅದಕ್ಕಿಂತ ಕಡಿಮೆ ಉಸಿರಾಟ ಮಾಡೋದು ಅಂತ ಹೇಳಿದ್ರೆ ಆಮೆ. ಅದು 1 ನಿಮಿಷಕ್ಕೆ ಒಂದೇ ಸಲ ಬ್ರೀತ್ ಮಾಡುತ್ತೆ, ಅಥವಾ 1ರಿಂದ 2 ಸಲ ಬ್ರೀತ್ ಮಾಡುತ್ತೆ. ಅದು ಎಷ್ಟು ವರ್ಷ ಬದುಕುತ್ತೆ ಅಂತ ಹೇಳಿದ್ರೆ ನಿಮಗೆ 300ರಿಂದ 400 ವರ್ಷ ಕೂಡ ಬದುಕುತ್ತೆ. ಅದೇ ಥರ ನಮ್ಮ ನಾಡಿ ಶುದ್ಧಿ ಕೂಡ ಹಾಗೆ. ನೀವು ಎಷ್ಟು ನಿಧಾನವಾಗಿ ಬ್ರೀತ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಓಕೆ.